ಬರ್ರಿ ಸೌಕರ್ ಮಂದಿ ಕರೆಕ್ಟ್ ವಿಡಿಯೋಗೆ ಬಂದಿರಿ ನೋಡ್ರಿ. ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತಂತೀನಂದರೆ, ಈ ವಿಡಿಯೋದಾಗ ನಾನೇನು ಡೀಟೇಲ್ಸ್ ಕೊಡ್ತೀನಲ್ಲ ಯಾರು ಕೊಟ್ಟಿರಲ್ಲ ನಿಮಗೆ ಕನ್ನಡದಾಗ. ಸೊ ಈ ವಿಡಿಯೋನ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನ್ಯಾಟ್ ಎಕ್ಸಾಮ್ ಬಗ್ಗೆ ಬರೀ 5 ನಿಮಿಷದಲ್ಲಿ, ಏನು ಬರೀ 5 ನಿಮಿಷದಲ್ಲಿ ಎಲ್ಲ ಕಂಪ್ಲೀಟಾಗಿ ನಿಮ್ಮ ಡೌಟ್ಸನ್ನು ಈಗಲೇ ಕ್ಲಿಯರ್ ಮಾಡ್ತೀನಿ ಗೈಸ್. ನೋಡ್ತೀರಿ, ಫಸ್ಟ್ ನ್ಯಾಟ್ ಎಕ್ಸಾಮ್ ಅಂದರೆ ಏನು, ನ್ಯಾಟ್ ಎಕ್ಸಾಮಲ್ಲಿ ಸಿಲೆಬಸ್ ಏನಿರುತ್ತೆ, ನ್ಯಾಟ್ ಎಕ್ಸಾಮ್ ಸಿಲೆಬಸ್ಸಿಗೆ ಟಾಪಿಕ್ಸ್ ಏನೇ ಓದ್ಕೋಬೇಕು, ಆಮೇಲೆ ಯಾವ ಥರ ಸಬ್ಜೆಕ್ಟ್ಸ್ ಇರುತ್ತವೆ ಮತ್ತು ಯಾವ ಥರ ಟಾಪಿಕ್ಸ್ ಕವರ್ ಮಾಡ್ಕೋಬೇಕು, ಇದೆಲ್ಲದ್ರ ಬಗ್ಗೆ ಒಂದು ಟಿಪ್ಸ್ ಆ್ಯಂಡ್ ಟ್ರಿಪ್ಸ್, ಈಸಿ ಮೆಥಡ್. ಎಕ್ಸಾಮ್ ಹೆಂಗೆ ಕ್ಲಿಯರ್ ಮಾಡ್ತೀರಿ ನೀವು ಹಂಗೆ ಕೊಡ್ತೀನಿ. ಸೊ ಎಲ್ಲಿ ವೇಸ್ಟ್ ಮಾಡಿಬಿಡ್ರಿ ಟೈಮ್ನು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಐತೆ. ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂದರೆ ನ್ಯಾಟ್ ಎಕ್ಸಾಮಿಗೆ ಹೋಗಿ ಪಕ್ಕ ಫಸ್ಟಿಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾಕಂದರೆ ರಿಜಿಸ್ಟರ್ ಮಾಡ್ಕೊಂಡು ಆಮೇಲೆ ಈ ವಿಡಿಯೋಗೆ ಬಂದು ಈ ವಿಡಿಯೋ ನೋಡ್ಕೊಂಡು ಎಲ್ಲ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಎಕ್ಸಾಮ್ ಚೆನ್ನಾಗಿ ಬರೀರಿ. ನ್ಯಾಟ್ ಎಕ್ಸಾಮ್ ಅಂದರೆ ನೆಕ್ಸ್ಟ್ ವೇವ್ ಅಸಿಸ್ಮೆಂಟ್ ಟೆಸ್ಟ್. ಈ ನೆಕ್ಸ್ಟ್ ವೇವ್ ಅಸಿಸ್ಮೆಂಟ್ ಟೆಸ್ಟು 90 ಮಿನಿಟ್ಸ್ ಟೆಸ್ಟ್ ಆಗಿರುತ್ತೆ. 90 ಮಿನಿಟ್ಸ್ ಟೆಸ್ಟಲ್ಲಿ ಆನ್ಲೈನ್ ಲ್ಯಾಪ್ಟಾಪಲ್ಲಿ ಬರೀಬೇಕು. ಮತ್ತು MCQs ಎಲ್ಲ MCQs ಆಗಿರುತ್ತೆ. ಟೆನ್ಷನೇ ಪಡ್ಕೊಬೇಡ್ರಿ. MCQs ಸ್ವಲ್ಪ ಟೆಸ್ಟಿಂಗ್ ಇರ್ತಾವೆ, ಕರೆಕ್ಟಾಗಿ ನೋಡ್ಕೊಂಡು ಎಲ್ಲ ಕರೆಕ್ಟಾಗಿ ಆನ್ಸರ್ ಮಾಡಿರಿ. ಸೊ ಈ 90 ಮಿನಿಟ್ಸ್ ಟೆಸ್ಟ್ ಒಳಗೆ 2 ಸೆಕ್ಷನಾಗಿ ಡಿವೈಡ್ ಆಗಿರುತ್ತೆ. ಫಸ್ಟ್ ಸೆಕ್ಷನ್ ಬಂದುಬಿಟ್ಟು ಸೈಕೋಮೆಟ್ರಿಕ್ ಟೆಸ್ಟ್. ಸೈಕೋಮೆಟ್ರಿಕ್ ಟೆಸ್ಟ್ ಬಂದುಬಿಟ್ಟು ನಿಮಗೆ 25 ಕ್ವೆಶನ್ಸ್ ಇರುತ್ತೆ, 30 ಮಿನಿಟ್ಸಲ್ಲಿ ಅಟೆಂಡ್ ಮಾಡಬೇಕು. ಆಮೇಲೆ ಸೆಕೆಂಡ್ ಸೆಕ್ಷನಲ್ಲಿ ಮ್ಯಾಥಮೆಟಿಕ್ಸು ಮತ್ತು ಕ್ರಿಟಿಕಲ್ ಥಿಂಕಿಂಗ್ ಅಂದರೆ ಆಪ್ಟಿಟ್ಯೂಡ್. ಇದು ಮ್ಯಾಥಮೆಟಿಕ್ಸ್ 18 ಕ್ವೆಶನ್ಸ್ ಇರ್ತವೆ ಮತ್ತು ಆಪ್ಟಿಟ್ಯೂಡು ಕ್ರಿಟಿಕಲ್ ಥಿಂಕಿಂಗ್ ಎರಡು ಒಂದೇ 17 ಕ್ವೆಶನ್ಸ್ ಇರ್ತಾವೆ. ಎರಡೂ 30 ಮಿನಿಟ್ಸಲ್ಲಿ ಅಟೆಂಡ್ ಮಾಡಬೇಕು. ಸೊ ಇಲ್ಲಿ ಏನಪ್ಪ ಅಂತಂದರೆ ಸೈಕೋಮೆಟ್ರಿಕ್ ಟೆಸ್ಟ್ ಎಲ್ಲರೂ ಕೇಳಿದ್ಕೊಳ್ಳೆ ಸ್ವಲ್ಪ ಏನಪ್ಪ ಇದು ಸೈಕೋಮೆಟ್ರಿಕ್ ಟೆಸ್ಟ್ ಅಂದರೆ ಏನು, ಎಕ್ಸಾಮ್ ಹೆಂಗೆ ಬರೀಬೇಕು ಇದ್ರದ್ದು, ಇದರಲ್ಲಿ ಏನಿರ್ತಾವೆ ಕ್ವಶನ್ಸು, ಇದೆಲ್ಲ ಬಗ್ಗೆ ಸ್ವಲ್ಪ ಡಿಫ್ರೆಂಟಾಗಿ ಥಿಂಕ್ ಮಾಡ್ತೀನಿ. ಸೊ ಏನು ಥಿಂಕ್ ಮಾಡ್ಕೋಬೇಡ್ರಿ, ಈ ವಿಡಿಯೋದಾಗೆಲ್ಲ ಹೇಳ್ತೀನಿ. ಸೈಕೋಮೆಟ್ರಿಕ್ ಟೆಸ್ಟ್ ಒಳಗೆ ಏನು ಮಾಡ್ಬೇಕಂತಂದರೆ, ಸೈಕೋಮೆಟ್ರಿಕ್ ಟೆಸ್ಟ್ ಅದಕ್ಕೆ ಇರ್ತಂದರೆ ನಿಮ್ಮ ಜನರಲ್ ಬೇಸಿಕ್ ನಾಲೆಜ್ನ ತಿಳ್ಕೊಳಕ್ಕೆ. ಲೈಕ್ ನೀವು ಎಕ್ಸಾಮಿಗೆ ಹೆಂಗೆ ಪ್ರಿಪೇರ್ ಆಗ್ತೀರಿ, ಎಕ್ಸಾಮಿಗೆ ಹತ್ರ ಬಂದಾಗ ಯಾವ ಥರ ಕಾನ್ಫಿಡೆಂಟ್ ಆಗಿರ್ತೀರಿ, ಇದು ಒಂದು ಕ್ವಶನ್ಸ್ ಇರ್ತಾವೆ ಅಷ್ಟೇ. ಹೆಂಗೆ ಎಕ್ಸಾಮ್ ಅಟೆಂಡ್ ಮಾಡ್ತೀರಿ, ಆಮೇಲೆ ಒಂದು ಚಾಲೆಂಜ್ ಏನಾದರೂ ಕೊಟ್ಟರೆ ಅದನ್ನ ಹೆಂಗೆ ಟ್ಯಾಕಲ್ ಮಾಡ್ತೀರಿ, ಕ್ವಶನ್ಸ್ ಹೆಂಗೆ ಸಾಲ್ವ್ ಮಾಡ್ತೀರಿ, ಪ್ರಾಬ್ಲಮ್ ಸಾಲ್ವಿಂಗ್ ಟ್ರಿಕ್ಸ್ ಹೆಂಗಿರುತ್ತೆ ನಿಮ್ಮದು, ಯಾವ ಥರ ಅಪ್ರೋಚ್ ಇರುತ್ತೆ. ಜಸ್ಟ್ ಸಿಂಪಲ್ ಕ್ವಶನ್ಸ್ ಇರ್ತಾವೆ, ಏನು ತಲೆ ಕೆಡ್ಸ್ಕೊಳ್ಕೋಬೇಡ್ರಿ. ಜಸ್ಟ್ ಲೈಕ್ ಎ ಕಾನ್ವರ್ಸೇಷನ್ ಅಷ್ಟೇ. ಕಾನ್ವರ್ಸೇಷನ್ ಇದ್ದಂಗೆ ಇರುತ್ತೆ, ಜಲ್ದಿ ಅಟೆಂಡ್ ಮಾಡಿ ಮುಗಿಸ್ಬಿಡೋದು 30 ನಿಮಿಷ ಒಳಗೆ. ಸೊ ನೆಕ್ಸ್ಟ್ ಬಂದಿರೋದು ನಮಗೆ ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸ್ ಒಳಗೆ ನೀವು ಜಾಸ್ತಿ ಲಾಂಗ್ ಫಾರ್ಮುಲಾಸ್ ಆಗಲಿ ಡೆರಿವೇಷನ್ಸ್ ಆಗಲಿ ಏನು ಓದೋದು ಅವಶ್ಯಕತೆಯೇ ಇಲ್ಲ. ಇದರಲ್ಲಿ ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಇದ್ದಿರ್ತಾವೆ ಅಷ್ಟೇ. ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಏನಂದರೆ 10th 11th 12th ಇವು 3 ಬೇಸಿಕ್ಸ್ ಪರ್ಫೆಕ್ಟ್ ಆಗಿಬಿಟ್ರೆ ಆರಾಮಾಗಿ ಎಕ್ಸಾಮ್ ಬರೀತಾರೆ. ಸೊ ಈ ಮ್ಯಾಥಮೆಟಿಕ್ಸಲ್ಲಿ ಯಾವ್ಯಾವ ಟಾಪಿಕ್ಸ್ ಇರುತ್ತೆ ಅಂತ ಹೇಳ್ತೀನಿ. ಸೆಟ್ಸು, ಪ್ರೋಗ್ರೆಷನ್ಸು, ಮೆನ್ಸುರೇಷನು, ಪ್ರೊಬಬಿಲಿಟಿ, ಈಕ್ವೇಷನ್ಸ್, ಕೋಆರ್ಡಿನೇಟ್ ಜಾಮೆಟ್ರಿ, ಟ್ರಿಗ್ನೋಮೆಟ್ರಿ, ಸ್ಟ್ಯಾಟಿಸ್ಟಿಕ್ಸು ಮತ್ತು ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್. ಎಲ್ಲ ಟಾಪಿಕ್ಸ್ ನಾನು ಏನೇನು ಮೆನ್ಷನ್ ಮಾಡಿದ್ನಲ್ಲ ಎಲ್ಲ ಟಾಪಿಕ್ಸಿಂದು ಬೇಸಿಕ್ಸ್ ಮತ್ತು ಫಾರ್ಮುಲಾಸ್, ಕಾಂಪ್ಲಿಕೇಟೆಡ್ ಅಲ್ಲ, ನಾರ್ಮಲ್ ಫಾರ್ಮುಲಾಸು ಅವೆಲ್ಲರನ್ನ ತಲೆಯಲ್ಲಿ ಇಟ್ಕೊಂಬಿಡ್ರಿ. ಆಮೇಲೆ ಕ್ವಶನ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲ 3 ಸಬ್ಜೆಕ್ಟಿಂದ ಲಿಂಕ್ ಹಾಕಿರ್ತೀನಿ. ಅಲ್ಲಿರೋ ಮೇನ್ ಕ್ವಶನ್ಸ್ ಎಲ್ಲ ಟಾಪಿಕ್ನ ಕವರ್ ಮಾಡ್ಕೊಂಡು ಆ ಥರ ಕ್ವಶನ್ಸ್ನ ಸಾಲ್ವ್ ಮಾಡಿ ನೀವು ಕಾನ್ಫಿಡೆಂಟಾಗಿ ಪ್ರಿಪೇರ್ ಆದರೆ ಚಾಲೆಂಜ್ ಮಾಡ್ತೀನಿ. ನೀವು NIT ಒಳಗೆ ಜಾಯ್ನ್ ಆಗಲಿಲ್ಲ ಅಂದ್ರೆ ಅವಾಗ ನನ್ನ ಹೆಸರು ಹೇಳ್ರಿ, ಆಯಿತಾ. ನೆಕ್ಸ್ಟು ಕ್ರಿಟಿಕಲ್ ಥಿಂಕಿಂಗ್ ಆಪ್ಟಿಟ್ಯೂಡ್. ಇದರಲ್ಲಿ ಏನೇನು ಇರ್ತಾವೆ ಅಂತಂದರೆ ಸಿಚುವೇಶನ್ ಹೆಂಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದು, ಸ್ಪಾಟ್ ಪ್ಯಾಟ್ರನ್ಸ್ ಇರ್ತಾವಲ್ಲ, ಒಂದಾದ್ಮೇಲೆ ಒಂದು ನಂಬರ್ 4 9 ಆ ಥರ ಪ್ಯಾಟ್ರನ್ಸ್ನ ಸ್ಪಾಟ್ ಮಾಡೋದು, ಅದಾದಮೇಲೆ ಒಂದು ಬೇಸಿಕ್ ಐಡಿಯಾಸ್ನ ಅಪ್ಲೈ ಮಾಡೋದು. ಸೊ ಗಾಯ್ಸ್ ಇದ್ರೊಳಗೆ ಸಿಲೆಬಸ್ ಏನಿರ್ತದೆ ಅಂದರೆ ನಂಬರ್ಸು, ಪರ್ಸೆಂಟೇಜಸ್, ಏಜಸ್ಸು, ಆಮೇಲೆ ಆ್ಯಾವ್ರೇಜಸ್ಸು, ಟೈಮ್ ಆ್ಯಂಡ್ ವರ್ಕು, ಬ್ಲಡ್ ರಿಲೇಷನ್ಸು, ಪಜಲ್ಸು. ಬ್ಲಡ್ ರಿಲೇಷನ್ಸ್ನ ಚೆನ್ನಾಗಿ ಓದ್ಕೊಳ್ಳಿ. ಯಾಕಂದರೆ ನಾನು ಓದ್ಬೇಕಾದ್ರೆ ನನಗೂ 2-3 ಕ್ವಶನ್ಸ್ ಬಂದಿದ್ದು ಬ್ಲಡ್ ರಿಲೇಷನ್ಸಿಂದ. ಸೊ ಅದನ್ನು ಸ್ವಲ್ಪ ನೀಟಾಗಿ ನೋಡ್ಕೊಂಡು, ಏನಿಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಐತೆ, ಅದನ್ನ ನೋಡ್ಕೊಂಡು ರೆಫರೆನ್ಸ್ ನೋಡ್ಕೊಂಡು ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡಿಬಿಟ್ರಿ, ಎಲ್ಲ ಬಂದ್ಬಿಡ್ತಾವೆ, ಆಯಿತಾ. ತಲೆನೇ ಕೆಡ್ಸ್ಕೊಳ್ಕೊಬಿಟ್ರಿ ಗೈಸ್. ಇಷ್ಟಿರುತ್ತೆ ನ್ಯಾಟ್ ಎಕ್ಸಾಮ್ ಒಳಗೆ. ಇದೆಲ್ಲ ನ್ಯಾಟ್ ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆಗಿ ಕ್ವಾಲಿಫೈ ಆದಮೇಲೆ ನಿಮಗೆ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂ ಒಳಗೆ ಏನಪ್ಪ ಅಂದರೆ ಜಾಸ್ತಿ ಕಾಂಪ್ಲಿಕೇಟೆಡ್. ಏನನ್ಕೊಂತಾರೆ ಎಲ್ಲರೂ, ಜಾಬ್ ಇಂಟರ್ವ್ಯೂ ಅನ್ಕೊಂಡ್ಬಿಡ್ತಾರೆ. ಜಾಬ್ ಏನು ಇಂಟರ್ವ್ಯೂ ಇರಲ್ಲ, ಅಲ್ಲಿ ನಿಮ್ಮದು ಕೌನ್ಸಿಲಿಂಗ್ ಇರ್ತದೆ ಅಷ್ಟೇ. ಆ ಕೌನ್ಸಿಲಿಂಗಲ್ಲಿ ಏನಂದರೆ ನೀನು ಮೆಂಟರ್ ಜೊತೆ ಕನೆಕ್ಟಾಗಿ ಮಾತಾಡಬೇಕು ನೀಟಾಗಿ. ಅಲ್ಲಿ AI ಬಗ್ಗೆ ಕೇಳ್ತಾರೆ. ಜಸ್ಟ್ AI ಬಗ್ಗೆ ಬೇಸಿಕ್ ನಾಲೆಜ್ ಇಟ್ಕೊಳ್ರಿ. ಆಮೇಲೆ ನೀವು ಕಾಲೇಜ್ ಲೈಕ್ ಸೆಕೆಂಡ್ PU ಅಲ್ಲಿ ಎಕ್ಸಾಮ್ ಹೆಂಗೆ ಅಟೆಂಡ್ ಮಾಡಿದ್ರಿ, ಆಮೇಲೆ ಎಕ್ಸಾಮ್ಗೆ ಹತ್ರ ಇದ್ದಾಗ ಹೆಂಗೆ ಮೈಂಡ್ ಸೆಟ್ ಇತ್ತು ನಿಮ್ಮದು, ಚೆನ್ನಾಗಿ ಪ್ರಿಪೇರ್ ಆದ್ರಾ, ಇಲ್ಲ ಸ್ವಲ್ಪ ಟೆನ್ಷನ್ ಇತ್ತಾ, ಸ್ಟ್ರೆಸ್ ಇತ್ತಾ, ಅದೆಲ್ಲದ್ರ ಬಗ್ಗೆ ಸುಮ್ಮನೆ ಜಸ್ಟ್ ನಾರ್ಮಲ್ ಕಾನ್ವರ್ಸೇಷನ್ ಇರುತ್ತೆ. ಬಟ್ ಚೆನ್ನಾಗಿ ಮಾತಾಡಿ, ಕಾನ್ಫಿಡೆಂಟ್ ಆಗಿರಿ, ಎಲ್ಲಿ ತೊದಲ್ಬೇಡ್ರಿ. ತೊದಲದಂದರೆ ಬಿ ಕಾನ್ಫಿಡೆಂಟ್, ದಟ್ಸ್ ಇಟ್, ಆಯಿತಾ. ಇದೆಲ್ಲ ಆದಮೇಲೆ ಅಲ್ಲಿ ಟೆಸ್ಟ್ ಮಾಡ್ತಾರೆ ನಿಮಗೆ ಇಂಟರ್ವ್ಯೂ ಅಲ್ಲಿ, ಎಷ್ಟು ಚೆನ್ನಾಗಿ ಕಾನ್ಫಿಡೆಂಟ್ ಆಗಿದ್ದೀರಾ, ಆಮೇಲೆ AI ಬಗ್ಗೆ ಎಷ್ಟು ಗೊತ್ತಿದೆ, AIಗೆ ರೆಡಿ ಆಗಿದ್ದೀರಲ್ಲ ನೀವು, ಮತ್ತು ಆಂಟ್ರಪ್ರಿನರ್ಶಿಪ್ ಮೈಂಡ್ ಸೆಟ್ ಆಯ್ತಾ ಇಲ್ಲ ಅಂತಾರೆ. ಆಂಟ್ರಪ್ರಿನರ್ಶಿಪ್ ಅಂದರೆ
ಸ್ಟಾರ್ಟಪ್ ಮೈಂಡ್ ಸೆಟ್ ಐತಲ್ಲ ನಿಮಗೆ, ಅದೆಲ್ಲ ಚೆಕ್ ಮಾಡ್ತಾರೆ. ಆದಮೇಲೆ ಅಷ್ಟೇ, ಎಕ್ಸಾಮ್ ಚೆನ್ನಾಗಿ ಬರೀರಿ, ಇಂಟರ್ವ್ಯೂ ಬೆಸ್ಟ್ ಅಟೆಂಡ್ ಮಾಡಿರಿ. ಆಮೇಲೆ ಇದೆಲ್ಲ ಆದಮೇಲೆ ಫೀಸ್ ಕಟ್ಟೋದು ಬರ್ತದೆ. ಫೀಸ್ ಕಟ್ಟೋದ್ ಬಗ್ಗೆ ಚಿಂತನೆ ಮಾಡ್ಬೇಡ್ರಿ. ಆರಾಮಾಗಿ ಎಕ್ಸಾಮ್ ಮತ್ತು ಇಂಟರ್ವ್ಯೂನ ಆರಾಮ್ ಪಾಸ್ ಮಾಡಿರಿ. ಎಲ್ಲ ಪಾಸ್ ಮಾಡಿದ್ಮೇಲೆ ಆಮೇಲೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಿರಿ. ಸ್ಕಾಲರ್ಶಿಪ್ಪಿಗೆ ಎಲಿಜಿಬಲ್ ಆಗ್ತೀರಾ. ಅದಾದಮೇಲೆ NIT ಒಳಗೆ ಅಡ್ಮಿಷನ್ ತೊಗೊತೀರ. ಇಷ್ಟೇ ಗಾಯ್ಸ್, ಇಷ್ಟನ್ನ ಅಟೆಂಡ್ ಮಾಡಿಬಿಟ್ರೆ NIT ಒಳಗೆ ಆರಾಮಾಗಿ ಅಡ್ಮಿಷನ್ ತೊಗೊತೀರ. ಈಸಿ ಪ್ರಾಸೆಸ್ ಇರ್ತೈತೆ, ಏನು ಡಿಫಿಕಲ್ಟ್ ಪ್ರಾಸೆಸ್ ಏನಿರಲ್ಲ NIT ಒಳಗೆ ಬರೋದು. ಆಮೇಲೆ ಮತ್ತೆ ಹೇಳ್ಬೇಕಂದ್ರೆ ಅಷ್ಟೇ ಗಾಯ್ಸ್, ಈ ವಿಡಿಯೋದಲ್ಲಿ ಅಷ್ಟೇ. ಕಂಪ್ಲೀಟಾಗಿ 5 ಮಿನಿಟ್ಸ್ ಆಗಿತ್ತು ಅನ್ಕೊತೀನಿ. ಸೊ ಈ ವಿಡಿಯೋನೆಲ್ಲ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ. ಮತ್ತು ಯಾರಾದರೂ NAT ಎಕ್ಸಾಮ್ ಬರಿಬೇಕಂತಂದರೆ ಈ ವಿಡಿಯೋನ ಅವ್ರಿಗೆ ಕಳಿಸಿ, ಅವರಿಗೂ ಹೆಲ್ಪ್ ಆಗಲಿ. ಆಮೇಲೆ ಮತ್ತೆ NIT ಒಳಗೆ ಇನ್ನೂ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂದರೆ ಇದೇ ಲಾಸ್ಟ್ ಚಾನ್ಸ್ ಗೈಸ್, ನಿಮಗೆ ಮತ್ತೆ ಸಿಗೋಂಗಿಲ್ಲ ಇಂಥ ಅಪರ್ಚುನಿಟಿ. ಸೊ ಹೋಗಿ ಜಲ್ದಿ NIT ಲಿಂಕ್ ಇನ್ ಡಿಸ್ಕ್ರಿಪ್ಷನ್, ಅಲ್ಲೋಗಿ ಜಲ್ದಿ ಎನ್ರೋಲ್ ಮಾಡ್ಕೊಳ್ಳಿ, ನಿಮ್ಮ ಹೆಸರು ಹಾಕಿ. ಸೊ ಎನ್ರೋಲ್ ಮಾಡಿದ ಕೂಡಲೇ ನೆಕ್ಸ್ಟ್ ಈ ವಿಡಿಯೋ NAT ವಿಡಿಯೋ ನೋಡಿ ಇನ್ನೊಂದ್ಸತೆ, ಆಮೇಲೆ NAT ಎಕ್ಸಾಮ್ ಚೆನ್ನಾಗಿ ಅಟೆಂಡ್ ಮಾಡಿ. ಸೊ ಈ ವಿಡಿಯೋದಲ್ಲಿ ಇಷ್ಟ ಗಾಯ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋ ಏನಂತೇಳಿ ಕಮೆಂಟ್ ಹಾಕಿರಿ, ಯಾವ ಥರ ಮಾಡ್ಬೇಕಂತೇಳಿ. ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಆಲ್ ದಿ ಬೆಸ್ಟ್. ಗುಡ್ ಬಾಯ್ ಅಲ್ಲ, ಟೇಕ್ ಕೇರ್.